ಯಪ್ಪ ಮಾರಾಯ ಮದ್ವೆ ಮನೆ ಅಂದ್ರೆ ಹಿಂಗೆ ಇರ್ತೈತೆ ಅನ್ನೋದು ಈಗ ಗೊತ್ತಾತಪ್ಪ ಮಾರಾಯ ನನಗೆ. ಅಡ್ಯಾಡಿ ಸಾಕಾಗೈತೆ ನೋಡು. ಎಲ್ಲಾರನ್ನೂ ಹಂಗೆ ಹೊಳ ಹಿರಿಯಾರನ್ನು ಕರೀದ, ಹುಡುಗರನ್ನು ಕರೀದ, ದೊಡ್ಡಾರನ್ನು ಕರೀದ, ಬಳ ಒಂದು 10 ಬರೀ ಕರಿಬೇಕು ನೋಡು. ನಾ ಯಾಕೆ ಬಂದೇನಂತಾನು ಮಾರಾಯಗಳು. ಲಗ್ನದ ಒಂದೀಟು ಬರ್ರಿಪ್ಪ ಮಾರಾಯ, ಇದನ್ನ ವ್ಯವಸ್ಥೆ ಹೊಂದಿಸ್ಕೊಬರ್ರಿ ಅಂದ್ರೆ ಬರೋಕೆ ತಯಾರಿಲ್ಲ. ಬಳ ಕರಿಬೇಕು. ಅಡ್ಡಾಡಿ ಸಾಕಾಗೋದಪ್ಪ ಯಪ್ಪ ನನಗೆ. ಅಲ್ಲೋ ಏನ ಇನ್ನೂ ಯಾರು ಬಂದಿಲ್ಲ ಯಪ್ಪ ಮರ. ಇನ್ನೊಮ್ಮೆ ಹುಡುಗರ್ನಾರ ಕಳಸ, ನಿಂಗಪ್ಪನ ಕಳಸ ಕರಿಯಾಕ. ಆ ಹುಡುಗನ ಅಡ್ಡಾಡತೈತೆ ಬಿಡೋ ಮಾರಾಯ. ಅದು ಎಲ್ಲದಕ್ಕೂ ಈಗ ಕರೆದು ಬಂದೇನು ಮತ್ತೊಮ್ಮೆ. ಬರ್ರಿ ಬರ್ರಿ ಒಪ್ಪ. ಬಂದು ಆ ಬಡ್ಡಿ ಇವರು ಸಾವುಕಾರ ಒಬ್ಬರು ಫೋನ್ ಮಾಡಿದ್ರಪ್ಪ ಮಾರಾಯ. ಅವ್ರದ್ದು ಒಂದು ವ್ಯವಹಾರ ಐತಿ, ಅವ್ರದ್ದು ವ್ಯವಹಾರ ತೀರಿಸೋ ಮಟ್ಟ ನಮ್ಮ ನಿಗ್ರು ತೀರ್ದಲ್ಪ ಮಾರಾಯ. ಫೋನ್ ಹಚ್ಚಿದ್ರು ಅವ್ರು ಕೂಡ ಮಾತಾಡಿ ಬನ್ನಿ ನೋಡು. ಏನಾಯ್ತು ಈಗ? ಹೆಂಗೆ ಮಾಡಿದ್ರಿ, ಏನೇನು ಮಾಡಿದ್ರಿ? ಬರ್ರಿ. ಅಲ್ಲೋ ಕಾಕ, ಲಗುನ ಬರೋವಲ್ರಿಪ್ಪ ಮಾರಾಯ. ಇನ್ನು ಮುಂದೆ ದಿವಸರ ಭಾಳ ದಿನ ಇಲ್ಲ, ಲಗುನ ಬರೋವಲ್ರಿಪ್ಪ. ಎಲ್ಲಿ ತಗೋರಪ್ಪ, ಈಗ ಬಂದೀವಲ್ಲ, ನಡಿ ಏನು ಮಾಡೋಣ, ಮಾತಾಡೋಣ ನಡ್ರಿ. ಅಲ್ಲೇ ಒಳಗೆ ನಡ್ರಿ. ಚಾಕ ಕಾಸ ಅಂತ ಹೇಳ್ತಾನೆ ಹೆಣ್ಮಗಳಿಗೆ. ನಡ್ರಿ ಒಳಗೆ ಏನು ಮಾಡಕ್ಕೆ ಬಿಡೋ ಮಾರಾಯ. ಇಲ್ಲೇ ಬೇಸೈತಿ, ಅದಲ್ಲಿ ಜಳ ಗಮ್ ಕೂಸ್ತೈತಿ. ಚಾಪ ಏನು ಮಾಡಕ್ಕೆ ಈಗ ಏನೇನು ವ್ಯವಸ್ಥೆ ಮಾಡಿದ್ರಿ ಅದನ್ನು ಹೇಳ್ರಿ ಮೊದಲು. ಈಗ ನಿನ್ನೆ ಇವನ್ನ ಸಂಗಪ್ಪನ ಕರ್ಕೊಂಡು ಸಂಗಪ್ಪ ನಾನು ಇಬ್ಬರು ಛತ್ರಕ್ಕೆ ಹೋದ್ವಿ. ಕಲ್ಯಾಣ ಮಂಟಪಕ್ಕೆ ಹೋಗಿ ಅವ್ರಿಗೆ ಒಂದು ಅರ್ಧ ಬಾಡಿಗೆ ಕೊಟ್ವಿ, ಇಲ್ಲ ಅಡ್ವಾನ್ಸ್ ಕೊಟ್ವಿ. ಮತ್ತು ನವಲ್ಗುಂದಕ್ಕೆ ಹೋಗಿ ಅವಂಗೆ ಅಡುಗೆ ಮಾಡಿ ಅವಾಗ ಅಡುಗೆ ಬಟ್ಟಗೆ ಒಂದಷ್ಟು ಅಡ್ವಾನ್ಸ್ ಕೊಟ್ವಿ. ಅವ ಅಡುಗೆದ ಲಿಸ್ಟ್ ಎಲ್ಲ ಬರೆದು ಕೊಟ್ಟ. ಅಡುಗೆ ಒಂದು ಜಬ್ರದ ಆತು ಬಿಡು ಮರೆ. ಒಂದು ದಿನಕ್ಕೆ ನೋಡಿ 15,000 ರೂಪಾಯಿ ತೊಗೊಂಡವ ಅಡುಗೆ ಮಾಡಕ್ಕೆ. ಬಟ್ಟಗೆ 15,000 ರೂಪಾಯಿ. ಹಳ್ಳಿ ಅವ ಲಿಸ್ಟ್ ಬರೆದು ಕೊಟ್ಟಪ್ಪ. ಅಡುಗೆ ಜೊನ್ನಿ ಎಲ್ಲ ತಂದು ಕೊಟ್ಟು ಬರ್ಬೇಕು ಅವಾಗ. ಮತ್ತು ಪೆಂಡಲ್ನರಿಗೆ ಕೊಟ್ಟೇವಿ. ಮತ್ತು ಕುರ್ಚೆಗೆ, ನೀರಿನ ಟ್ಯಾಂಕರಿಗೆ, ಮತ್ತು ಕುಡಿ ನೀರು ಬೇರೆ, ತೊಳೆ ನೀರು ಬೇರೆ ಎಲ್ಲ ವ್ಯವಸ್ಥೆ ಮಾಡಿ ಬಂದೇವಿ ನೋಡಿ ಮಾರಾಯ. ಇನ್ನು ಏನಂದ್ರೆ ಮದುಮಕ್ಕಳು ಕರ್ಯಾಕೆ ಹೋಗಕ್ಕೆ ಗಾಡಿ ವ್ಯವಸ್ಥೆ ಮಾಡ್ಬೇಕು. ಆದಾತ ಇಲ್ಲಿ ದೇವ್ರಿಗೆ ಮಾಡೋ ದಿನ ಬಂದು ಬೀಗರಿಗೆ, ನಮ್ಮ ಮಂದಿ ಮಕ್ಕಳಿಗೆ ಎಲ್ಲರಿಗೆ ಉಣ್ಣಾಕ ಅಡುಗೆ ವ್ಯವಸ್ಥೆ ಮಾಡ್ಬೇಕು ಇಲ್ಲಿ ಹೊರಗೆ. ಅವು ಹೆಣ್ಮಕ್ಳು ದೇವ್ರಿಗೆ ಮಾಡೋದು, ಮತ್ತು ದೇವ್ರಿಗೆ ಉಡಿ ತುಂಬೋದು, ಹಡ್ಲಿಗೆ ತುಂಬಿಸೋದು, ಗೊರಪ್ಪಗಳಿಗೆ ದೋಣಿಗೆ ಏನು ಅಡುಗೆ ಮಾಡ್ಬೇಕು, ಮುತ್ತೈದಾರಿಗೆ ಅವ್ರ ಕೆಲಸ ಅವ್ರು ಮಾಡಲಿ. ಹೊರಗೆ ನಾಳೆ ದೈವಕ್ಕೆ ಉಣ್ಸೋ ಅಡುಗೆನ ನಾವು ಇಲ್ಲಿ ಮಾಡೋಣ್ರಿ. ಈ ದೈವಕ್ಕೆ ಹೊರಗೆ ಉಣ್ಸು ಅಡುಗೆ ಮಾಡಕ್ಕೆ ಅವಂಗ ತೆಂಬದ ಪಾಟೀಲಿಗೆ ಹೇಳೋಣ, ಅವೇ ಮಾಡ್ತಾನೆ. ಅವೇನು ರೊಕ್ಕ ಪಕ್ಕ ಏನು ತೊಗೊಳಂಗಿಲ್ಲ, ನಮ್ಮ ಮನುಷ್ಯನ ಅದಾನ ಮಾಡ್ತಾನೆ. ಹಂಗೆ ಹೇಳೋಣ್ರಿ. ಅಲ್ಲ ಮಾರಾಯ, ಇಲ್ಲೇ ಗುಡಿ ಕಮಿಟಿ ಹುಡುಗರಿದ್ದು ಮಾಡ್ತಿದ್ವು. ಅಲ್ಲಿ ಯಾಕೆ ನೀನು ಕಲ್ಯಾಣ ಮಂಟಪದ ಹುನ ಹೋಗ್ಯವ ಮಾರಾಯ? ಮತ್ತು ಅವ್ರಿಗೊಂದಿಟ್ಟು ಬಾಡಿಗೆ ಕೊಡೋದು ಉಳ್ತಿತ್ತಲ್ಲ. ಏನೋ ಅಡುಗೆ ಮಾಡೋ 1,000 ರೂಪಾಯಿ ಕೊಟ್ಟಿದ್ದೆ ಅಂದ್ರೆ ಹುಡುಗರು ಕೈಯಾಗಿದ್ವು, ಓಡಾಡಿ ಮಾಡ್ತಿದ್ವು. ಇಲ್ಲೇ ಬಾಗಲ್ ಮುಂದೆ ಇಟ್ಕೋಬಾರ್ದ ಮಾರಾಯ? ಕಾಕ, ಬಾಗಲ್ ಮುಂದೆ ಇಟ್ಕೊಳಂಗಿದ್ದಿದ್ದಿಲ್ಲ ತೋಡಪ್ಪ, ಸಮಸ್ಯೆ ಐತಿ. ಆತು ಗೊರಪ್ಪಗಳಿಗೆ, ಮುತ್ತೈದೆಯರಿಗೆ, ಜೋಗಮ್ಗಳಿಗೆ, ಹೆಣ್ಮಕ್ಳಿಗೆ ಹೇಳೋರಿಗೆ ಸಂಜಿನ್ಯಾಗ ಹೋಗಿ ಅವ್ರಿಗೆ ಕುಂಕುಮ ಹಚ್ಚಿ ಬಾ ಅಂತ ಹೇಳ. ಮತ್ತು ಈಗ ಸುಗ್ಗಿಯೆಲ್ಲ ಹತ್ತಿ ಬಿಡ್ಸಾಕೋದು ಹೊಕ್ಕಿರ್ತಾವೆ ಹೆಣ್ಮಕ್ಳು. ಮತ್ತು ಬಲ ಬಂದವಾಗ ಇಲ್ಲೇ ಇರೋ ಅಂತ ಹೇಳು ಮಾರಾಯ. ಬಲ ಬಂದವ ಮತ್ತು ಅವನ ದನ ಅದಾವು, ನಮ್ಮ ಕರ ಅದಾವು, ನಾ ಹಾಲು ಹಿಂಡಬೇಕು ಅಂತಂದು ಜಂಜಾಟ ಐತಿ ಅನ್ಬೇಡ. 2 ದಿನ ನಿಂತ ಮಾಡೋಣ ನಾವು. ಈಗ ಅವರು ಬಂದಾರ ಮದುಮಕ್ಕಳಿಗೆ ಇಳಿಸಾಕ ಎಲ್ಲಿ ವ್ಯವಸ್ಥೆ ಮಾಡೀರಿ? ಅಲ್ಲೇ ನಮ್ಮ ಅಣ್ಣನ ಮನ್ಯಾಗ ವ್ಯವಸ್ಥೆ ಮಾಡ್ಯಪ್ಪ. ನಮ್ಮ ಅಣ್ಣಾರದ ಹಳೆ ಮನೆ ಐತಲ್ಲ, ಅವರು ಈ ಸಲ ಅದನ್ನು ಸುದ್ದಿ ಮಾಡ್ಯಾರ. ಮತ್ತು ಇವರು ಮಲ್ನಾಡ್ದ ಚಂದ್ರವನ ಮಗ ಮೊನ್ನೆ ಮನೆ ಹಾಕ್ಸುವಾಗ ಅಲ್ಲೇ ಇದ್ರು ಅವರು ಒಂದಿಷ್ಟು ದಿನ. ಒಗಾತೈತಿ, ಸುಣ್ಣ ಬಣ್ಣ ಹಚ್ಚಾರ, ಒಗಾತೈತಿ. ಅಲ್ಲೇ ಇಳಿಸು ವ್ಯವಸ್ಥೆ ಮಾಡೋಂತವ್ರಿ. ಆತ ಅವ್ರಿಗೆ ಹೂಗಾರಿಗೆ ಹೇಳಿರಿ, ದಂಡಿ ಬಾಸಿಂಗ್ ಅಂತ ಹೇಳಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಬಂದಿರಿಲ್ಲ? ಅವ್ರಿಗೆ ಹೇಳಿವ್ ಕಾಕ. ಆತ ನೋಡು, ಬಳಿಗಾರಕ್ಕೆ ಹೇಳಿರಿ, ಹೇಳಿ ಇಟ್ರಿ, ಮುಂದಿರ್ತ ನೋಡ. ನೀವು ದೇವ್ರಿಗೆ ಮಾಡೋದು ಐತಾರು ಇಟ್ಕೊಂಡ್ರಿ. ಅಕ್ಕಿ ಕಾಳು ಸೋಮವಾರದ ಭಾಳ ಅವಸರಾಗಬೇಕು ನಿಮ್ದು. ಯಾಕಂದ್ರೆ ಊರು ದೂರ ಬಾರ. ಮೊದಲು ಲಗ್ನದ ಹಾಕಿ ಗಂಟು ಕಟ್ಟಿ ಆಮ್ಯಾಗ ಉಳ್ದೋದು ಕೆಲಸ ಮಾಡ್ಕೋಬೇಕು ನೀವು. ಲಗ್ನದ ಹಾಕಿ ಗಂಟು ಕಟ್ಟಿ ಕಳಿಸಿದ್ರಿ ಅಂದ್ರೆ ಮತ್ತೆ ಇತ್ತಾಗ ನೀವು ದೇವ್ರ ಕಾರ್ಯ ಮಾಡಕ್ಕೆ ನಡಿತೈತಿ.
ಅಲ್ಲೋಪ ಲಘುನ ಏನಾರ ಹಂಗೆ ಹೇಳ್ಬಿಡ್ತೇನೆ ಮುಂಜಾನೆ ಬಾ ಯಜ್ಜಾನಿ ಅಂತಂದು ಮೊದಲು ಲಗ್ನದಾಕಿ ಗಂಟು ಕಟ್ಟಿ ಆತಾಗ ಅವ್ರನ್ನ ಕಳಿಸಿ ಇತ್ತಾಗ ಇವರು ದೇವ್ರ ಕರೆ ಮಾಡೋಲ್ರಕ್ಕ. ಒಳಕಲ್ ಪೂಜೆ ಮಾಡಲಿ ಮತ್ತು ಹಾರ ಗಂಬ ತೊಂಬರಲಿ ಬಳಿ ಇಡಿಸಿಸ್ಲಿ ಇವರು ಮತ್ತು ಅದೇ ಸುತ್ತು ಕಡೆ ಹೂಲಿ ಎಲ್ಲ ಊರು ದೇವ್ರಿಗೆ ಉಡಿ ತುಂಬ ಬರಲಿ. ಸಂಜೆನಾಗ ಮದುಮಕ್ಕಳು ಬಂದಿಂದ ನಾವು ಗೊರಪ್ಪು ಕರೆದು ದೋಣಿ ತುಂಬಿಸಿ ಬೆಳಕು ಹೊಣ್ಸೋಣ್ರಂತ.